ನಮಸ್ಕಾರ ಪ್ರಿಯರೇ, ಕರ್ನಾಟಕ ಕೇರಳ ಕುಟುಂಬಕ್ಕೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡುವುದು ಸೋರೆಕಾಯಿ ಪಾಯಸ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇದಕ್ಕೆ ಬೇಕಾದ ಸಾಮಗ್ರಿಗಳು: ತುರಕಾಯಿ ಇದು ಸಣ್ಣದು. ಅದು ನಾನು ಪದಾರ್ಥ ಮಾಡಲಿಕ್ಕೆ ಅಂತ ತಗೊಂಡು ಬಂದೆ. ನೋಡುವಾಗ ಇದು ಎಳೆಯದಾಗಿದೆ, ಅದಕ್ಕೆ ನಾನು ಇದರ ಪಾಯಸ ಮಾಡುವಂಥ. ಇದು ಚಿಪ್ಪೆಯನ್ನು ತೆಗಿಬೇಡ, ಇದರದ್ದು ಇದು ಎಳೆಯದಾಗಿದೆ ಉಂಟು. ಮತ್ತು ಅರ್ಧ ತೆಂಗಿನಕಾಯಿ, ಕಾಲು ಬೆಲ್ಲ, ಮತ್ತು ಸ್ವಲ್ಪ ಜೀರಿಗೆ ಹುಡಿದು, ಮತ್ತು ಅರ್ಧ ಲೋಟ ಬಿಳಿ ರೇಷನ್ ಅಕ್ಕಿ, ಬಿಳಿ ಬೆಳೆದಕ್ಕಿ ಅಂತ. ಅದು ನಾನು ಇಲ್ಲಿ ನೆನೆಸಿ ಇಟ್ಟಿದ್ದೇನೆ. ಈಗ ಈ ಅಕ್ಕಿ ಮತ್ತು ತೆಂಗಿನಕಾಯಿ ಒಟ್ಟಿಗೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಮತ್ತು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಈಗ ಸಪೂರದಾಗಿ ಇಷ್ಟು ಸಪೂರ ಆಗಬೇಕು ನೋಡಿ, ಇಷ್ಟು ಸಣ್ಣದು. ಹಾಗಾದರೆ ಬೇಗ ಬೇಯಿಸ್ತದೆ. ಇದು ತುಂಬ ತಂಪು ಕೂಡ ಇದರದ್ದು ಪಾಯಸ. ಈಗ ತುಂಬ ಸೆಕೆ ಆಗ್ತಾ ಉಂಟು, ಅದಕ್ಕೆ ನಮ್ಮ ಹೊಟ್ಟೆ ಎಲ್ಲ ಸ್ವಲ್ಪ ತಣ್ಣದಾಗ್ತದೆ ನೋಡಿ. ಈಗ ಹಾಕಬೇಕು ನೋಡಿ, ಸಣ್ಣದಿತ್ತು ಎಷ್ಟಾಯಿತು ನೋಡಿ. ಇದು ಪಾಯಸ ಕೂಡ ಇದರದ್ದು ಒಳ್ಳೆಯದಾಗ್ತದೆ. ಈಗ ಕಟ್ ಮಾಡಬೇಕು. ನಾನು ಮೊದಲೇ ತೊಳೆದಿದ್ದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸುವ. ಇದು 3 ಗಂಟೆ ನಾನು ನೀರಲ್ಲಿಟ್ಟಿದ್ದು ಬಿಳಿ ಅಕ್ಕಿ. ಮತ್ತು ತೆಂಗಿನಕಾಯಿ, ತೆಂಗಿನ ಸುರಿ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡುವ. ಈಗ ಇದು ಸ್ವಲ್ಪ ಬೆಂದಿದೆ. ಇದಕ್ಕೆ ಒಂದು ಚಿಮಟಿಯಷ್ಟು ಉಪ್ಪನ್ನು ಹಾಕೋಣ. ಸ್ವಲ್ಪ ಸಾಕು, ಹಾಕುವ. ಮತ್ತು ಜೀರಿಗೆ ಪುಡಿಯು ಕೂಡ ಇದಕ್ಕೆ ಹಾಕಿದ್ದೀನಿ ನಾನು. ಇನ್ನು ಸ್ವಲ್ಪ ಬೇಯಲಿಕ್ಕೆ ಉಂಟು. ಸೋರೆಕಾಯಿ ಈಗ ಬೆಂದಿದೆ. ಇದಕ್ಕೆ ನಾವು ಈ ಗ್ರೈಂಡ್ ಮಾಡಿ ಇಟ್ಟ ರೈಸ್ ಮತ್ತು ತೆಂಗಿನಕಾಯಿಯನ್ನು ಇದಕ್ಕೆ ಹಾಕುವ. ಮತ್ತು ನೀರು ತಿಳಿಯಾಗಿ ಇಡು, ಮತ್ತು ಅದು ದಪ್ಪ ಆಗ್ತದೆ. ತಿಳಿಯಾಗಿ ಇಡಬೇಕು, ಇನ್ನೂ ತಿಳಿಬೇಕು. ಸಾರು ಥರ ಮಾಡಬೇಕು. ಸಾರು ಥರ ಮಾಡುವಾಗ ಮತ್ತು ಅದು ದಪ್ಪ ಆಗ್ತದೆ ನೋಡಿ. ಇಷ್ಟು ನೀರು ಹಾಕಬೇಕು. ಈಗ ಕುದೀತಾ ದಪ್ಪ ಆಗ್ತದೆ. ಸ್ಪೂನ್ ಹಾಕ್ತಾ ಇರಬೇಕು, ಇಲ್ಲದ್ರೆ ಅಡಿಯಲ್ಲಿ ಅದು ಗಟ್ಟಿ ಆಗ್ತದೆ. ಈಗ ನೋಡಿ ದಪ್ಪ ಆಗ್ತಾ ಉಂಟು. ಇನ್ನೊಂದು ಕುದಿ ಬಂದರೆ ಸಾಕು.
ಈಗ ನೋಡಿ ಕುದಿ ಬರ್ತಾ ಉಂಟು. ಈಗ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡುವ. ಈಗ ನಮ್ಮ ತುರಕಾಯಿ ಪಾಯಸ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ನೋಡಿ ಮತ್ತು ನನಗೆ ಇದರ ಅಭಿಪ್ರಾಯ ತಿಳಿಸಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು. ಲೈಕ್ ಮಾಡಿ.